ಹೊಸಕೋಟೆ ತಾಲೂಕಿನ ತಿರುಮಶೆಟ್ಟಳ್ಳಿ ಪೊಲೀಸ್ ಠಾಣೆಯ ನಡುವತಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮನೆ ಮನೆಗೆ ಪೊಲೀಸ್ ಹಾಗೂ ದಲಿತ ಸಮುದಾಯಗಳ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸೋಮಶೇಖರ್ ಅವರು, ಡಿವೈಎಸ್ಪಿ ಮಲ್ಲೇಶ್ ಅವರು, ಇಒ ನಾರಾಯಣಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಸಿದ್ದರಾಜು ಸೇರಿದಂತೆ ಇತರೆ ಎಲ್ಲ ಇಲಾಖಾಧಿಕಾರಿಗಳು ಭಾಗವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಈಸ್ತೂರು ಗ್ರಾಮದ ದಲಿತ ಮುಖಂಡ ಎಂಎಲ್ಎ ನಾರಾಯಣಪ್ಪ ಎಂಬುವವರು ದಲಿತರಿಗೆ ಅನ್ಯಾಯ ಮಾಡಿ ಅಧಿಕಾರಿಗಳನ್ನು ಎದುರಿಸಿ ಬೆದರಿಸಿ ಗ್ರಾಮದಲ್ಲಿ ಸುಮಾರು 4ರಿಂದ 5 ಗುಂಟೆ ಸರ್ಕಾರಿ ಜಾಗಗಳನ್ನು ತನ್ನ ಹೆಂಡತಿ ಮಕ್ಕಳ ಹೆಸರಿಗೆ ಮಾಡಿಸಿಕೊಂಡಿದ್ದಾರೆ ಹಾಗೂ ಅದೇ ಗ್ರಾಮದ L1 ಅರಣ್ಯ ಗುತ್ತಿಗೆದಾರನಾದ ದಲಿತ ಯುವಕ ಪ್ರವೀಣ್ ಕುಮಾರ್ ಅವರಿಗೆ ಅನ್ಯಾಯ ಮಾಡಿ ದಲಿತರನ್ನು ತುಳಿಯುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಇವರ ಮೇಲೆ ರೌಡಿ ಶೀಟರ್ ಪ್ರಕರಣಗಳು ದಾಖಲಾಗಿದ್ದು ವಾರೆಂಟ್ ಇದ್ದರೂ ಸಹ ಇವರನ್ನು ಪೊಲೀಸರು ಬಂಧಿಸುತ್ತಿಲ್ಲ. ದಯಮಾಡಿ ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಎಂಎಲ್ಎ ನಾರಾಯಣಪ್ಪನವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ದಲಿತ ಸಮುದಾಯದ ಯುವ ಮುಖಂಡ ಬಂಡಳ್ಳಿ ಪ್ರಶಾಂತ್ ರವರು ಕುಂದುಕೊರತೆಗಳ ಸಭೆಯಲ್ಲಿ ಆರೋಪಿಸಿದ್ದಾರೆ. ಈಸ್ತೂರು ಗ್ರಾಮದ ಎಂಎಲ್ಎ ನಾರಾಯಣಪ್ಪ ಅನ್ನೋ ಒಬ್ಬ ನಮ್ಮದೇ ಸಮುದಾಯದ ಮುಖಂಡನಾಗಿ ಅದೇ ಗ್ರಾಮದ ಒಂದು ಪ್ರವೀಣ್ ಕುಮಾರ್ ಎಂಬ L1 ಗುತ್ತಿಗೆದಾರ ಅರಣ್ಯ ಗುತ್ತಿಗೆದಾರನಾಗಿರ್ತಾನೆ. ಆ ಪ್ರವೀಣ್ ಕುಮಾರ್ ಅವರು ಗುತ್ತಿಗೆದಾರ ಕೆಲಸ ಆಗಿ ಮತ್ತೆ ಟೆಂಡರ್ ಕರ್ಕೊಂಡು 1059 ರೂಪಾಯಿ ಒಂದು ಟನ್ಗೆ ಅಂತ ಪಾಪ ಅವನು ಗುತ್ತಿಗೆದಾರ ಕೆಲಸ ತಗೊಂಡು ಪಾಪ ಅವನು ಆಳುಗಳನ್ನೆಲ್ಲ ಬಿಟ್ಟಿರ್ತಾನೆ ಸರ್. ಸುಮಾರು ಒಂದು 39 ಲಕ್ಷ ಅವನಿಗೆ ನಷ್ಟ ಆಗಿರ್ತೈತೆ. ಅಂಥ ಕೆಲಸನ ಇದೇ ಎಂಎಲ್ಎ ನಾರಾಯಣಪ್ಪ ಈಸ್ತೂರು ನಾರಾಯಣಪ್ಪ ಅನ್ನೋನು ಅಲ್ಲಿ ಇರ್ತಕ್ಕಂಥ MD IAS ಅಧಿಕಾರಿ ಸರ್ ಅವರು ಮಹೇಶ್ ಶಿರೂರ್ ಅಂತ ಅವ್ರಿಗೆ ಹೋಗಿ ದೌರ್ಜನ್ಯದಿಂದ ಹೋಗಿ ಭಯವನ್ನು ಹುಟ್ಟಿಸಿ, ನೀವು ಅಂಬೇಡ್ಕರ್ ಫೋಟೋ ಇಟ್ಟಿಲ್ಲ, ನೀವು ಅಂಬೇಡ್ಕರ್ಗೆ ಪೂಜೆ ಮಾಡ್ತಿಲ್ಲ, ಹಾಗೆ ಹೀಗೆ ಅಂತ ಅವ್ರಿಗೆ ತುಂಬ ತೊಂದರೆಯನ್ನು ಕೊಟ್ಟು ಆ ಪ್ರವೀಣ್ ಕುಮಾರ್ ಆಗಿರೋಂಥ ಕೆಲಸನ ಇವರು ಕಸ್ಕೊಂತಾರೆ ಸರ್. ಅವ್ರ ಹತ್ರದಿಂದ ಪಾಪ ಭಯಸಿ ಅಧಿಕಾರಿಗೆ ಭಯಸಿ ಅವ್ರ ಹತ್ರ ಕೆಲಸ ಕಿತ್ಕೊಂಡು ಅವ್ರಿಗೆ ನಿಮ್ಮ ಕೆಲಸದಿಂದ ತೆಗಿತೀನಿ ಅಂದ್ಬಿಟ್ಟು ಸರ್ಕಾರಕ್ಕೆ ಲೆಟರ್ ಮಾಡ್ತೀನಿ ಅಂದ್ಬಿಟ್ಟು ಭಯಸಿ ಅವ್ರದ್ದು ಪ್ರವೀಣ್ಗೆ ಆಗಿರೋಂಥ ಕೆಲಸನ ಎಂಎಲ್ಎ ನಾರಾಯಣಪ್ಪ ಅನ್ನೋನು ಕಿತ್ಕೊಂಡು ಭಾರಿ ತುಂಬ ತೊಂದರೆ ಕೊಟ್ಟು ಇವತ್ತು ಅವನು ಸುಮಾರು 70 ಲಕ್ಷ ಸಾಲ ಮಾಡ್ಕೊಂಡು ಊರು ಬಿಡುವಂಥ ಕೆಲಸ ಆಗಿದೆ. ನಮ್ಮದೇ ಸಮುದಾಯದ ಯುವಕ ಸರ್ ಅವರು ಕೂಡ ಪ್ರವೀಣ್ ಕುಮಾರ್ ಅಂತ ಅದೊಂದು ಮೋಸ ಮಾಡಿದ್ದಾನೆ. ಅದೇ ನಾರಾಯಣಪ್ಪ ಅದೇ ಗ್ರಾಮದಲ್ಲಿ ಸುಮಾರು 4-5 ಕುಂಟೆಗಳು ಸರ್ 4-5 ಕುಂಟೆಗಳ ಜಾಗನ ಕಬ್ಜಾ ಮಾಡಿ ಆ ಜಾಗನ ಒತ್ತುವರಿ ಮಾಡಿ ಇವತ್ತಿನ ದಿನ ಅದೇನು ತಾಯಿ ಹೆಂಡತಿ ಹೆಸರಲ್ಲಿ, ಮಗನ ಹೆಸರಲ್ಲಿ ಮತ್ತೆ ಅವ್ರ ಹೆಸರಲ್ಲಿ ಸುಮಾರು ಜಾಗಗಳನ್ನ ಕಬ್ಜಾ ಮಾಡ್ಕೊಂಡು ಇವತ್ತು ಬೇಕಂತಲೇ ಯಾರಾದರೂ ಅಧಿಕಾರಿ ಪಾಪ ಮಾತಾಡಕ್ ಹೋದ್ರೆ RIಗಳು VIಗಳು ಸುಮಾರು ಜನಕ್ಕೆ ಟಾರ್ಚರ್ ಕೊಟ್ಟಿದ್ದಾರೆ. ಅದನ್ನು ಕೂಡ ತನಿಖೆ ಆಗಿ ಆಮೇಲೆ ಅವ್ರ ಮೇಲೆ 2015ರಲ್ಲಿ ರೌಡಿ ಶೀಟ್ ಆಗಿದೆ ಸರ್. ಸೂಲ್ಬೆಲೆ ಸ್ಟೇಷನ್ ಅಲ್ಲಿ ಸುಮಾರು ಕೇಸ್ಗಳು ಅವ್ರ ಮೇಲೆ ದಾವೆ ಇದ್ದು ಇವತ್ತಿಗೂ ಇವಾಗ 2 ಕೇಸ್ ಇದೆ. ಇವತ್ತು ಬೇಲ್ ತಗೊಂಡ್ರಲ್ಲ ಆ ವ್ಯಕ್ತಿ ಇವತ್ತಿಗೂ ಅಧಿಕಾರಿಗಳಿಗೆ ಭಯವನ್ನು ಹುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ. ಅದು ನಮ್ಮ ತಹಶೀಲ್ದಾರ್ ಸಾಹೇಬ್ರ ಗಮನಕ್ಕೂ ಇದೆ ಅಂತ ಅನ್ಕೊಂಡಿದ್ದೀನಿ ಸರ್. ಅದನ್ನ ದಯವಿಟ್ಟು ಪರಿಗಣಿಸಿ ಅವ್ರ ಮೇಲೆ ಏನಿದೆ ಲೀಗಲ್ ಆಗಿ ಆಕ್ಷನ್ ತಗೊಂಡು ಅವ್ರ ಬೇಲ್ ಮೇಲೆ ಆಚೆ ಬಂದು ಇವತ್ತು ವಾರೆಂಟ್ ಆಗಿದೆ. ಇವತ್ತಿಗೂ ಕೂಡ ಅವನು ಇದೆ ಅಂತ ಕೆಲಸ ನಮ್ಮ ಹೊಸಕೋಟೆ ಸ್ಟೇಷನ್ ಆಗಿಲ್ಲ ಸರ್. ಸುಮಾರು ಸರಿ ಅದು ವಾರೆಂಟ್ ಆಗಿದೆ. ಹ್ಞೂ ಸರ್.